ಕಬ್ಬಿಗೆ ದರ ನಿಗದಿಗಾಗಿ ಕಳೆದ 7 ದಿನಗಳಿಂದ ರೈತರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಈ ಒಂದು ಹೋರಾಟಕ್ಕೆ ಮನೆದು ಸರ್ಕಾರ ಓರ್ವ ಪ್ರತಿನಿಧಿಯವರನ್ನ ಕಳಿಸಲಾಗಿತ್ತು. ಎಚ್ ಕೆ ಪಾಟೀಲ್ ಅವರು ಬಂದು ರೈತರ ಅಹವಾಲನ್ನು ಸ್ವೀಕರಿಸಿದ್ರು. ಆದರೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ರೈತರ ಹೋರಾಟಕ್ಕೆ ಸಿಗಲಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಮತ್ತೆ ಈ ಒಂದು ಹೋರಾಟ ಮುಂದುವರೆದಿರುವಂಥದ್ದು. ನಮ್ಮ ಜೊತೆಗೆ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಈ ಒಂದು ಹೋರಾಟ ಸದ್ಯಕ್ಕೆ ಮುಂದುವರೆದಿದೆ, ಏನು ಹೇಳ್ತೀರಿ ರೈತರಿಗೆ? ಸರ್, 7 ದಿನಗಳಿಂದ ನಿರಂತರವಾದಂಥ ಪ್ರತಿಭಟನೆ ಅದ. 1,00,000, 2,00,000, 3,00,000 ಜನ ಸೇರ್ತಾ ಇದ್ರು. ಇವತ್ತು 3,00,000 ಜನ ಸೇರಿತ್ತು. ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರು ಬಂದು ಒಂದೇನೋ ಭರವಸೆ ಕೊಟ್ಟು ಹೋರಾಟವನ್ನು ಎಬ್ಬಿಸಬೇಕಂತ ಅವ್ರ ಚಿಂತನೆಯೊಳಗೆ ಬಂದಿದ್ರು. ಅದು ನಮಗೆ ಸರಿ ಅನಿಸಲಿಲ್ಲ. ಹಾಗಾಗಿ ಹೋರಾಟವನ್ನು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟಿದ್ರು. ಏನು ಮಾತಾಡಿದ್ರು ಎಚ್ ಕೆ ಪಾಟೀಲ್ ಅವರು? ನೀವು ಯಾಕೆ ಅದಕ್ಕೆ ಒಪ್ಕೊಳ್ಳಿಲ್ಲ? ಸರ್, ಅವ್ರು ಹೇಳಿದರು ಮುಖ್ಯಮಂತ್ರಿ ಜೊತೆ ಸಭೆ ಮಾಡಿಸ್ತೀನಿ, ಫ್ಯಾಕ್ಟ್ರಿ ಮಾಲೀಕರು ಸಭೆ ಮಾಡಿಸ್ತೀನಿ, 1 ದಿನ 2 ದಿನ ಅಂತ ಹೇಳಿದರು. ಈ ಹೋರಾಟವನ್ನು ಇಲ್ಲಿ ಹತ್ತಿಕ್ಕಿ ಮೀಟಿಂಗ್ ಮಾಡಿಸ್ತಾನೆ ಅಂತೇಳಿ ಇದನ್ನು ಕಾವಾರಿಸುವಂಥ ಕೆಲಸ ಅವ್ರು ಮಾಡಿದ್ರು ಅಂತ ನಮಗೆ ಅನಿಸ್ತದೆ. ಅದಕ್ಕಾಗಿ ನಾವು ಒಪ್ಕೊಳ್ಳಿಲ್ಲ ಸರ್. ಅದನ್ನು ಯಾವ ರೀತಿ ಹೋರಾಟ ಮುಂದೆ ಏನು ಸರ್ಕಾರಕ್ಕೆ ಏನಾದರೂ ಡೆಡ್ಲೈನ್ ಕೊಡ್ತಾ ಇದ್ದೀರಾ? ನಮ್ಮದು ಪ್ರತಿಭಟನೆ ನಿರಂತರ ಇರ್ತದೆ ಸರ್. ನಾಳೆ ಸಾಯಂಕಾಲದವರೆಗೆ ಒಂದು ಡೆಡ್ಲೈನ್ ಕೊಟ್ಟಿದ್ವಿ. DC ಅವ್ರ ನೇತೃತ್ವದೊಳಗೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರು MDಗಳನ್ನು ಕರೆದು ಒಂದು ಗಂಭೀರವಾದ ಚರ್ಚೆ ಮಾಡಿ 3,500 ರೂಪಾಯಿ ಬಿಲ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಗಿನ ಮುಖ್ಯಮಂತ್ರಿಗಳು, ಸಚಿವರು, ಈ ಜಿಲ್ಲೆಯೊಳಗೆ 2 ಜನ ಸಚಿವರು ಅವರು ಕೂಡ ಮಾಡಿ ಪ್ರಯತ್ನ ಮಾಡಿ ರೈತರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಲಿ ಅಂತ ಒಂದು ಡೆಡ್ಲೈನ್ ಕೊಟ್ಟಿವಿ. ನೀವು ಯಾರು ಬರದೇ ಇದ್ರು ಸಹಿತ ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗೆ ಹೇಳಿ ಕಳಿಸಿದ್ರು ಸಹಿತ ನಾವು ಇಷ್ಟು ಬಿಲ್ ಕೊಡಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳಲ್ಲಿ ಘೋಷಣೆ ಮಾಡಿದರೆ ನಾವು ಹೋರಾಟವನ್ನು ಹಿಂತಕ್ಕೊಳ್ತೀವಿ. ಒಂದು ವೇಳೆ ನಿಮ್ಮ ಬೇಡಿಕೆಗೆ ಸರ್ಕಾರ ಮಣಿದೇ ಇದ್ದರೆ ಯಾವ ರೀತಿ ಹೋರಾಟಗಳ ಮುಂದೆ? 100ಕ್ಕೆ 100 ಸರ್. ಯಾವ ರೀತಿ ಗಟ್ಟಿ ಆಗ್ತದೆ ಅಂದ್ರೆ ನಾಳೆ ಸಾಯಂಕಾಲ ಒಂದು ಕರೆಯನ್ನು ಕೊಟ್ಟರೆ ಇಡೀ ರಾಜ್ಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗ್ತದೆ. ಮೊನ್ನೆ ಕೂಡ ಹೇಳ್ತಾ ಇದ್ರಿ ಪಂಜಾಬ್ ಮಾದರಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋ. ಸರ್, ಇಲ್ಲಿ ಮಟ್ಟ ನಾವು ಪಂಜಾಬ್ ಮಾದರಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಮ್ಯಾಗ ಗುರ್ಲಾಪುರ ಮಾದರಿ ರಾಜ್ಯಕ್ಕೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಶಕ್ತಿ ಯಾವ ರೀತಿ ತಯಾರಾಯಿತು ಅಂದರೆ 1987 ನಂಜುಂಡಸ್ವಾಮಿ ಅವರು ಏನು ಹುಟ್ಟು ಹಾಕಿದ್ರಲ್ಲ, ಆ ರೈತ ಸಂಘದ ಕಿಚ್ಚು, ಆ ತಾಕತ್ತು, ಆ ಗಟ್ಟಿತನ ಗುರ್ಲಾಪುರ ಒಳಗೆ ಹುಟ್ಕೊಂಡದ. ಇದು ನಿರಂತರವಾಗಿರ್ತದೆ ಸರ್. ಈ ಬೆಳಗಾವಿ ಜಿಲ್ಲೆಗೆ ಒಂದು ಕೇಳಲೇಬೇಕಾಗಿದ್ದಂತೂ ಸಾಕಷ್ಟು ಜನ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಒಳಗೆ ಸರ್ಕಾರ ಬೀಳಿಸುವಂಥವ್ರು ಅದಾರು, ಸರ್ಕಾರ ತರುವಂಥವ್ರು ಅದಾರು, ಇಲ್ಲಿ ರೈತರ ಸಮಸ್ಯೆ ಕೇಳುವಂಥವ್ರಿಲ್ಲ ಅನ್ನುವಂಥದ್ದು. ಬೆಳಗಾವಿ ಜಿಲ್ಲೆಯೊಳು ರಾಜಕಾರಣ ಕೆಡವು ತಾಕತ್ತದ, ತರು ತಾಕತ್ತದ. ರೈತರ ಮ್ಯಾಗ ಗೋರಿಕಟ್ಟು ರಾಜಕಾರಣ ಮಾಡೋ ತಾಕತ್ತು ಅವ್ರಿಗೆ ಬಂದಿತ್ತು. ಅದನ್ನು ಸರ್ವನಾಶ ಮಾಡೋ ಸಲುವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ. 2 ಸಚಿವರಿದ್ದಾರೆ, ಅವ್ರು ಯಾರು ಕೂಡ ನಿಮ್ಮ ಅಳಲನ್ನು ಕೇಳಕ್ಕೆ ಬರಲ್ಲ, ದುರಂತ ಅನ್ಸಂಗಿಲ್ಲ. ಇಲ್ಲ ಸರ್, ಅವರೇ ನಮ್ಮ ವಿರೋಧಿಗಳಲ್ಲ, ನಮ್ಮ ಜಿಲ್ಲೆಯವರು. ಚಿಕ್ಕೋಡಿ ಲೋಕಸಭಾ MP ನಾನು ಓಟ್ ಹಾಕೀನಿ, MP ಮತದಾರ ನಾನು ಒಬ್ಬ. ಚಿಕ್ಕೋಡಿ ಲೋಕಸಭಾ ಹಾಕೀನಿ. MP ಅವರು ಬರ್ತಾ ಇಲ್ಲ, ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇಲ್ಲ, ಅವ್ರು ಯಾರೋ ತಾಯಿ ಅದರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬರ್ತಾ ಇಲ್ಲ. ಒಂದು ಗೌರವ ಐತಿ. ಈ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ನಾಳೆ ಸಾಯಂಕಾಲ ಒಳಗೆ ಬರ್ರಿ. ನಮಗೆ ನಿಮಗೇನು ವೈಯಕ್ತಿಕ ದ್ವೇಷ ಇಲ್ಲ. ನಿಮ್ಮ ಕ್ಷೇತ್ರದವ್ರು ನಾನೇನು ಬಂದು MLA ನಿಲ್ಲಂಗಿಲ್ಲ, ನಮಗೆ ಅವಶ್ಯಕತೆಯೂ ಇಲ್ಲ. ರೈತರ ಕಣ್ಣೀರು ಒರೆಸೋ ಸಲುವಾಗಿ ಬರ್ರಿ, ನಿಮಗೊಂದು ಮಾಲಿ ಹಾಕಿ ಗೌರವ ಕೊಟ್ಟು ಕಳಿಸ್ತೀವಿ. ಇನ್ನು ಈ ಒಂದು ಹೋರಾಟಕ್ಕೆ ಸದ್ಯ ಈಗ ಸ್ವಾಮೀಜಿಗಳು ಕೂಡ ಬೆಂಬಲವನ್ನು ಕೊಟ್ಟಿರುವಂಥದ್ದು. ರೈತರ ಜೊತೆಗೆ ನಾವಿರ್ತೇವೆ, ಮಠದಲ್ಲಿರಲ್ಲ, ನಿಮ್ಮ ವೇದಿಕೆ ಮೇಲೆ ಇರ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಆ ಸ್ವಾಮೀಜಿ ಅವರನ್ನ ಮಾತಾಡ್ತೇನೆ. ಸ್ವಾಮೀಜಿ, ಈಗ ನೀವು ಮಠದಲ್ಲಿರಲ್ಲ, ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ಅನ್ನದಾತ ಅನ್ನುವಂಥದ್ದು ಇಡೀ ಜಗತ್ತಿಗೆ ಹಣ್ಣು ಹಾಕುವಂಥ ಭಗವಂತ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಅಂಥ ಅನ್ನದಾತನಿಗೆ ಅನ್ಯಾಯ ಆದಂಥ ಸಂದರ್ಭದೊಳಗೆ ನಾವು ಐಷಾರಾಮಿಯಾಗಿ ಮಠದೊಳಗೆ ಕುಂತು ಕಾಲಹರಣ ಮಾಡುವಂಥದ್ದು ಅತಿ ಸೂಕ್ತಿ ಅಲ್ಲ. ಇವತ್ತಿನ ದಿನ ಕೇವಲ ನಾವಷ್ಟೇ ಅಲ್ಲ, ನೂರಾರು ಮಠಾಧೀಶರು, ಸಾವಿರಾರು ಮಠಾಧೀಶರು ಇವತ್ತಿನ ದಿನ ಗುರ್ಲಾಪುರ ಕ್ರಾಸ್ದಲ್ಲಿ ನಡೆಯುವಂಥ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಮಠಾಧೀಶರು ಕೂಡ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಆ ರೈತರು ಇರುವಂಥ ಬೇಡಿಕೆ ಹಿಂಪಡೆಯುವವರೆಗೂ ಎಲ್ಲ ಮಠಾಧೀಶರು ಅವ್ರ ಜೊತೆಗೆ ಇರ್ತೀವಿ ಅನ್ನೋಂಥ ವಿಶ್ವಾಸವನ್ನು ಈ ಮೂಲಕ ಕೊಡ್ತಾ ಇದ್ದೇವೆ. ಏನು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕರ್ನಾಟಕದ ರಾಜ್ಯದ ಮಠಾಧೀಶರ ಪರವಾಗಿ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದೇನೆಂದರೆ, ಇವತ್ತು ನಮ್ಮ ರೈತಾಪಿ ಜೀವಿಗಳಿಗೆ ಸುಮಾರು ವರ್ಷಗಳಿಂದ ಅನ್ಯಾಯವಾಗಿದೆ. ಈ ನಮ್ಮ ರೈತರ ನೋವನ್ನು ಕೇಳಿ ನಾವೆಲ್ಲ ಮಠಾಧೀಶರು ಇವತ್ತು ಬೀದಿಗಿಳುವಂಥ ಪ್ರಸಂಗ ಬಂದಿದೆ. ಬೇಗ ಆದಷ್ಟು ಮಟ್ಟಿಗೆ ನಮ್ಮ ರೈತರ ಬೇಡಿಕೆಯನ್ನು ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಜಿ ಅವರು ಬೇಗ ನಮ್ಮ ರೈತರ ಬೇಡಿಕೆ ಈಡೇರಿಸಬೇಕಂತ ನಮ್ಮ ರೈತ ಸಂಘದ ಪರವಾಗಿ, ಕರ್ನಾಟಕದ ಮಠಾಧೀಶರ ಪರವಾಗಿ ಹಡಗಿನಾಳ ಮುತ್ತೇಶ್ವರ ಸ್ವಾಮಿಗಳು ಪ್ರಾರ್ಥನೆ ಮಾಡಿಕೊಳ್ತಾರೆ. ಜೈ ಜವಾನ್, ಜೈ ಕಿಸಾನ್. ಸೊ ಇದಿಷ್ಟು ಸದ್ಯ ಈಗ ಒಂದು ಕಡೆ ಪ್ರತಿಭಟನೆ ಮುಂದುವರಿಯುತ್ತೆ. ನಾಳೆ 8 ಗಂಟೆವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ಇದೆ. ಸರ್ಕಾರ ಏನಾದರೂ ಸ್ಪಂದನೆ ಮಾಡದೇ ಇದ್ರೆ 7ನೇ ತಾರೀಕು 50 ಲಕ್ಷ ಜನರ ಜೊತೆಗೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೇವೆ, ಗುರ್ಲಾಪುರ್ ಮಾದರಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.